ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುರ್. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸ್ವರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹರಿಣೆ. ಸರ್ವೇ ಜನಾಃ ಸುಖಿನೋ ಭವಂತು. ಶ್ರೀರಾಮಕೃಷ್ಣ ಶರಣಂ. ನಾವು ಮನೋವಿಶ್ಲೇಷಣೆ ಮತ್ತು ಮನಃಶಕ್ತಿ ಬಗ್ಗೆ ಕಳೆದ ಭಾನುವಾರ ಸ್ವಲ್ಪ ಚಿಂತನೆ ಮಾಡಿದ್ದೇವೆ. ಮನಸ್ಸಿಗೆ 5 ಥರದ ಅಸಮರ್ಥತೆಯ ಬಗ್ಗೆ ಮಾತಾಡಿದ್ದೆವು. ಒಂದೇ ವಿಷಯದ ಬಗ್ಗೆ ಏಕಾಗ್ರ ಮಾಡಲು ಅಸಮರ್ಥತೆ, ವರ್ತಮಾನದಲ್ಲಿ ಮನಸ್ಸನ್ನು ಇಡಲು ಅಸಮರ್ಥತೆ ಮತ್ತು ಮನಸ್ಸನ್ನು ಅಂತರ್ಮುಖ ಮಾಡಲು ಇರುವಂಥ ನಮ್ಮ ಕಷ್ಟಗಳು, ಅದೊಂದು ಅಸಮರ್ಥತೆ. ಮನಸ್ಸನ್ನು ಮನಸ್ಸಿನಿಂದ ವೀಕ್ಷಿಸಲು ಕಷ್ಟಕರ, ಅದೊಂದು ಅಸಮರ್ಥತೆ. ಮತ್ತು ಮನಸ್ಸು ಯಾವಾಗಲೂ ಇಂದ್ರಿಯ ಗೋಚರ, ಗೊತ್ತು ಪ್ರಪಂಚದಲ್ಲಿ ನೆನಪಿನ ಸಾಗರದಲ್ಲೇ ಇದ್ದುಕೊಂಡು ಬಂಧಿತವಾಗಿ ಗೊತ್ತು ಪ್ರಪಂಚವನ್ನು ಬಿಟ್ಟು ಗೊತ್ತಿಲ್ಲದ ಅನುಭವವಿಲ್ಲದ ಕಡೆಗೆ ಮನಸ್ಸು ಹೋಗಲಿಕ್ಕೆ ಇಷ್ಟಪಡೋದೇ ಇಲ್ಲ. ಆದರೆ ಭಗವಂತನ ನಾಮ ಅಥವಾ ವಿಜ್ಞಾನದಲ್ಲಿ ನಿಜವಾದ ರಿಸರ್ಚ್ ಮಾಡೋದು ಗೊತ್ತಿಲ್ಲದ ಕಡೆ ಮನಸ್ಸನ್ನು ಹಾಕಿ ಹೊಸ ವಿಷಯವನ್ನು ಗೊತ್ತು ಮಾಡೋದು ಕಷ್ಟಕರ. ಇದೊಂದು ಅಸಮರ್ಥತೆ. ಈ 5 ಬಗೆಯ ಅಸಮರ್ಥತೆಯನ್ನು ನಾವು ದಾಟಿದರೆ, ಪಾರಾದರೆ, ಕಾಂಕರ್ ಮಾಡಿದರೆ, ಜಯಿಸಿದರೆ ನಾವು ಈ ಮನಸ್ಸೆಂಬ ಅದ್ಭುತ ಉಪಕರಣದಿಂದ ಏನೇನೆಲ್ಲ ಸಾಧಿಸಬಹುದು. ಜಗತ್ತಲ್ಲಿ ಯಾರಾದರೂ ಏನಾದರೂ ಸಾಧಿಸಿದ್ದಾರೆ ಆಧ್ಯಾತ್ಮಿಕ ಜೀವನದಲ್ಲಿ ಅಥವಾ ಬಾಹ್ಯ ಒಂದು ಜೀವನದಲ್ಲಿ, ಸಾಮಾನ್ಯ ಪ್ರಪಂಚದ ಜೀವನದಲ್ಲಿ, ಅದು ಈ 5 ಅಸಮರ್ಥತೆಯನ್ನು ಜಯಿಸಿ ಮಾಡಿದಂಥ ಉಪಲಬ್ಧಿ. ಇವತ್ತಿನ ದಿವಸ ನಾವು ಅಂತರ್ಮುಖತ್ವ, ಮನಸ್ಸಿಗೆ ಯಾಕೆ ಅಂತರ್ಮುಖವಾಗುವುದಕ್ಕೆ ಕಷ್ಟವಾಗ್ತದೆ ಎಂಬುದರ ಬಗ್ಗೆ ನಾವು ಚಿಂತನೆ ಮಾಡೋಣ. ಕಳೆದ ಭಾನುವಾರ ನಾವು ವರ್ತಮಾನದಲ್ಲಿ ಮನಸ್ಸನ್ನಿಡುವುದು ಯಾತಕ್ಕೆ ಕಷ್ಟ, ಅದರಿಂದ ಪಾರಾಗುವುದು ಹೇಗೆ ಎಂಬುದರ ಬಗ್ಗೆ ಚಿಂತನೆ ಮಾಡಿದೆವು. ಇವತ್ತು ನಾವು ಮನಸ್ಸನ್ನು ಅಂತರ್ಮುಖಗೊಳಿಸುವಂಥದ್ದು, ಆ ಒಂದು ನಮ್ಮ ಅಸಮರ್ಥತೆಯನ್ನು ಹೇಗೆ ನಾವು ದಾಟುವುದು, ಜಯಿಸುವುದು ಎಂಬುದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಉಪನಿಷತ್ ಹೇಳ್ತದೆ, ಪರಾಂಶಿಕಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾನ್ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿತ್ ಧೀರಃ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಅಂದರೆ ಭಗವಂತ ನಮ್ಮ ಮನುಷ್ಯನ ನಿರ್ಮಾಣ ಮಾಡುವಾಗಲೇ, ಮನಸ್ಸನ್ನು ಸೃಷ್ಟಿಸಿದಾಗಲೇ ಅದನ್ನು ಬಹಿರ್ಮುಖವನ್ನಾಗಿ ಮಾಡಿದ್ದಾನೆ. ಪರಾಂಚಿಕಾನಿ, ಎಕ್ಸ್ಟ್ರೋವರ್ಟ್ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ಮನಸ್ಸು ಯಾವಾಗಲೂ ಹೊರಗೆ ನೋಡ್ತಾನೇ ಇರ್ತದೆ. ತಸ್ಮಾತ್ ಪರಾನ್ ಪಶ್ಯತಿ ನ ಅಂತರಾತ್ಮನ್. ಆದರೆ ಅಂತರ್ಮುಖವಾಗಿ ನಮ್ಮ ಮನಸ್ಸು ಇಂದ್ರಿಯ ಅಹಂಕಾರದ ಆಚೆ ಇರುವ ಅಂತರಾತ್ಮದ ಕಡೆ ಮನಸ್ಸನ್ನು ಅಂತರ್ಮುಖಗೊಳಿಸುವುದು ಕಷ್ಟ. ಆದರೆ ಕಶ್ಚಿತ್ ಧೀರ, ಅಡ್ವೆಂಚರಸ್, ಯಾರಿಗೆ ಆ ಒಂದು ಶಕ್ತಿ ಇದೆಯೋ, ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್, ನಮ್ಮ ಆಂತರ್ಯದಲ್ಲಿರುವುದಂಥ ಅನರ್ಘ್ಯವಾಗಿರ್ತಕ್ಕಂತಹ ಈ ಒಂದು ಚೈತನ್ಯವನ್ನು ನಾವು ಸಾಕ್ಷಾತ್ಕಾರ ಮಾಡಬೇಕು ಎಂಬ ಹಂಬಲದಿಂದ ಧೀರನಾಗಿರುವವನು ಮನಸ್ಸನ್ನು ಅಂತರ್ಮುಖಗೊಳಿಸಲು ಪ್ರಯತ್ನ ಮಾಡ್ತಾನೆ. ಈ ಒಂದು ಪ್ರಯತ್ನದಲ್ಲಿ ಸಫಲನಾಗ್ತಾನೆ. ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು. ಅವನ ಯಾವಾಗಲೂ ಅಂತರದ ದೃಷ್ಟಿ ಇರ್ತದೆ.
ಅಂತರ್ಮುಖತ್ವ ಇರ್ತದೆ. ರಾಮಕೃಷ್ಣ ಪರಮಹಂಸರು ಸ್ವಾಮಿ ನರೇಂದ್ರನಾಥನ್ ನೋಡಿದಾಗ ಹೇಳ್ತಾರಂತೆ, ನೋಡು ಅವನ ಮನಸ್ಸು ಹೆಚ್ಚಿನ ಭಾಗ ಯಾವಾಗಲೂ ಅಂತರ್ಮುಖವಾಗಿರ್ತಾ ಇದೆ ಸಹಜವಾಗಿ, ಅದು ತುಂಬ ಕಡಿಮೆ ಬಹಿರ್ಮುಖ ಅಂತ ಹೇಳ್ತಾರೆ. ಮಹಾಪುರುಷ ಮಹಾರಾಜರು ಹೇಳ್ತಾರೆ ರಾಮಕೃಷ್ಣರ ಬಗ್ಗೆ, ಪಾದೋ ಅಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಶ್ರೀರಾಮಕೃಷ್ಣರ ಮನಸ್ಸು ಮಾತ್ರ ಅಲ್ಲ, ಅವರ ಕಾನ್ಷಿಯಸ್ನೆಸ್ಸೇ ಅದರ 3/4 ಮುಕ್ಕಾಲು ಭಾಗ ಅದು ಅಂತರ್ಮುಖವಾಗಿತ್ತು, ದೈವಿ ಪ್ರಪಂಚದಲ್ಲಿ ಇರ್ತಿತ್ತು ಅಂತರ್ಮುಖವಾಗಿ. ಕಾಲು ಭಾಗ ಮಾತ್ರ ಅದರಿಂದ ವ್ಯವಹರಿಸ್ತಾ ಇದ್ದರು. ಪಾದೋ ಅಸ್ಯ ವಿಶ್ವಭೂತಾನಿ, ಪಾದೋ ಅಂದರೆ 1/4, ತ್ರಿಪಾದಸ್ಯಾಮೃತಂ ದಿವಿ. 3/4 of Sri Ramakrishna's being was submerged in the divine consciousness ಅಂತ ಹೇಳ್ತಾರೆ. ಆದ್ದರಿಂದ ಮನಸ್ಸನ್ನು ನಾವು ಏನಕ್ಕೇನ ಪ್ರಕಾರೇಣ ಬಹಿರ್ಮುಖವಾದ ಮನಸ್ಸನ್ನು ಹೇಗೆ ನಿದ್ದೆಯಲ್ಲಿ ಪ್ರಪಂಚವನ್ನು ಮರೆತು ನಿದ್ರಾವಶರಾಗ್ತೇವೋ ಅದೇ ರೀತಿ ನಾವು ಬಾಹ್ಯ ವಿಷಯಗಳಿಂದ ಮನಸ್ಸನ್ನು ಒಳಗೆ ತೆಗೆದುಕೊಂಡ್ಬಿಟ್ಟು, ಇದಕ್ಕೆ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಬಹಿರ್ಮುಖದ ವಿಷಯ ಚಿಂತನೆಗಳನ್ನು ಒಂದು ಕಮಾಂಡಿಂದ, ಕಂಟ್ರೋಲ್ ಆಲ್ಟ್ ಡಿಲೀಟ್ ಅಂತ ನೀವು ಕಂಪ್ಯೂಟರ್ನಲ್ಲಿ ಕೊಡ್ತೀರಲ್ವಾ, ಎಲ್ಲ ನಿಮ್ಮ ಸ್ಕ್ರೀನಲ್ಲಿ ಇರೋದೆಲ್ಲ ಹೊರಟೋಗ್ಬಿಡ್ತದೆ. ಕಂಟ್ರೋಲ್ ಆಲ್ಟ್ ಡಿಲೀಟ್ ಒಂದು ಕಮಾಂಡ್ ಕೊಟ್ಟರೆ ಸಾಕು. ಒಂದು ಅಂತರ್ಮುಖನಾಗು ಹೇ ಮಂಚಲೋ ನಿಜ ನಿಕೇತನೆ ಅಂತ ಸ್ವಾಮಿ ವಿವೇಕಾನಂದರಿಗೆ ಅತ್ಯಂತ ಆಪ್ಯಾಯಮಾನವಾಗಿರ್ತಕ್ಕಂತಹ, ಅದು ರಾಮಕೃಷ್ಣ ಪರಮಹಂಸರಿಗೆ ಅವರು ಹಾಡಿ ಹೇಳಿದಂಥ ಒಂದು ಹಾಡಿದೆ. ಏ ಮನಸ್ಸೇ, ನಿನ್ನ ನಿಜದ ನೆಲೆ ಏನಂತ ಹುಡುಕಿ ಅಂತರ್ಮುಖನಾಗಿ ಆ ಕಡೆ ಅಂತರ್ಮುಖದ ಕಡೆ ಹೋಗು. ಮಂಚಲೋ ನಿಜ ನಿಕೇತನೆ. ಈ ಸಂಸಾರ ಎಂಬುದು ವಿದೇಶದಲ್ಲಿ ಎಷ್ಟೊಂದು ನೀನು ಭ್ರಮಿಸ್ತೀಯೋ, ನಿನ್ನ ನಿಜದ ನೆಲೆದ ಕಡೆಗೆ ನೀನು ಹೋಗು. ಈ ದೇಹ ಮನಸ್ಸು ಬುದ್ಧಿ ಅಹಂಕಾರ ಈ ಪ್ರಪಂಚ ಎಂಬುದು ತಾತ್ಕಾಲಿಕ. ಇದಕ್ಕೇನೆ ವಿರಾಗ ಅಂತ ಹೇಳ್ತಾರೆ. ವೈರಾಗ್ಯದಿಂದ ಮನಸ್ಸನ್ನು ಅಂತರ್ಮುಖ ಮಾಡಬೇಕು. ವೈರಾಗ್ಯ ಎಂಬ ಶಬ್ದಕ್ಕೆ ನಾವು ಹೆದರಬೇಕಾಗಿಲ್ಲ. ಸಂಸಾರಸ್ಥರಿಗೂ ಕೂಡ ವೈರಾಗ್ಯ ಬೇಕು. ವೈರಾಗ್ಯ ಅಂದರೆ ಏನು? ಪ್ರಪಂಚ ಕ್ಷಣಭಂಗುರ, ತಾತ್ಕಾಲಿಕವಾಗಿ ಅದು ನಮಗೆ ನಿಜ ಹೌದು, ಆದರೆ ಶಾಶ್ವತ ಅಲ್ಲ ಎಂಬುದು ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಶಾಶ್ವತದ ಭ್ರಮೆ ಇದೆ ನಮಗೆ. ಶಾಶ್ವತವೋ ಎಂಬಂತೆ ಎಲ್ಲ ವ್ಯವಹಾರ ಮಾಡ್ತೇವೆ ನಾವು. ಆದರೆ ನಿಜವಾಗಿ ಹೆಚ್ಚಿನವರಿಗೆಲ್ಲ ಗೊತ್ತಿದೆ, ಒಂದಿನ ಸಾವೆಂಬುದಿದೆ. ಇದನ್ನು ಎಲ್ಲವನ್ನು ಬಿಟ್ಟು ನಾವು ಎಲ್ಲೆಲ್ಲೋ ಹೋಗ್ತೇವೆ, ಗೊತ್ತಿಲ್ಲದ ಕಡೆ. ಗೊತ್ತು ಪ್ರಪಂಚವನ್ನು ಬಿಟ್ಟು ಗೊತ್ತಿಲ್ಲದ ಪ್ರಪಂಚ ಕಡೆಗೆ ಒಂದು ದಿವಸ ಪಯಣ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಅದು ಅಲ್ವಾ. ಅದನ್ನೇ ಉಪಯೋಗಿಸಿ ಬಿಟ್ಟು ನಾವು ಮನಸ್ಸಿನಕ್ಕೆ ಒಂದು ನಿರೋಧ ಶಕ್ತಿ ಅಂತ ಇದೆ. ನಿರೋಧನ ಸಮಾಹಿತ ಮನ ಶ್ರೀರಾಮಕೃಷ್ಣರಿಗಿತ್ತು. ಒಂದು ಸರಿ ಅವರು ಹೇಳಿದರೆ, ಈ ತಾತ್ಕಾಲಿಕ ಪ್ರಪಂಚದಿಂದ ಹೇ ಮನಸ್ಸೇ, ಈಗ ನೀನು ಅಂತರ್ಮುಖನಾಗು. ನೀನು ದೇಹ ಮನಸ್ಸು ಬುದ್ಧಿ ಆಚೆ ಇರುವಂತಹ ಆ ದಿವ್ಯವಾಗಿರ್ತಕ್ಕಂತಹ ಅತ್ಯಂತ ಅನರ್ಘ್ಯವಾಗಿರ್ತಕ್ಕಂತಹ ಆ ದಿವ್ಯತೆ ಕಡೆಗೆ ಅಂತರ್ಮುಖನಾಗಿ ಧ್ಯಾನಸ್ಥನಾಗು ಅಂತ ನಾವೊಂದು ಕಮಾಂಡ್ ಕೊಡಬೇಕು. ಅದಕ್ಕೆ ತರಬೇತಿ ಕೊಡಬೇಕು. ಅದಕ್ಕೆ ಸಂಸ್ಕೃತದಲ್ಲಿ ಪ್ರತ್ಯಕ್ ಪ್ರಮಾಣತಾ ಅಂತ ಹೇಳ್ತಾರೆ. ನಾವು ನಮ್ಮ ನೆಲೆಯನ್ನು ನೋಡೋದು, ನಿಜದ ನೆಲೆ, ನಮ್ಮ ನಿಜ ಸ್ವರೂಪದ ನೆಲೆ. ಅದರಿಂದ ನಾವು ಅದರ ಬಗ್ಗೆ ಆಸಕ್ತಿ ಬೇಕು. ನಮಗೆ ಇಂದ್ರಿಯ ಗೋಚರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಹೂವು, ಒಂದು ಕಟ್ಟಡ, ಒಂದು ಮೆಷೀನು, ಒಂದು ಏನಾದರೂ ವ್ಯಕ್ತಿ
ನೋಡಿದರೆ ಮನಸ್ಸು ಸಹಜವಾಗಿ ಬಹಿರ್ಮುಖ ಹೋಗ್ತದೆ. ಆದರೆ ಶಾಸ್ತ್ರ ಓದಿ ಗುರುವಾಕ್ಯದಿಂದ ಸತ್ಸಂಗದಿಂದ ಆಂತರ್ಯದಲ್ಲಿ ಅನರ್ಘ್ಯವಾಗಿರ್ತಕ್ಕಂಥ ದೈವತ್ವ ಇದೆ. ಅದು ಹುಟ್ಟು ಸಾವಿಗೆ ಅತೀತವಾಗಿರ್ತಕ್ಕಂಥದ್ದು. ಅದು ನಮ್ಮ ನಿಜದ ನೆಲೆ. ನಮ್ಮ ಮನಸ್ಸು ಅಹಂನ ಆಚೆನೆ ಬರೀ ಹತ್ತಿರ ಇದೆ. ಅತ್ಯಂತ ಹತ್ತಿರವಾಗಿದೆ, ಅತ್ಯಂತ ಅನರ್ಘ್ಯವಾಗಿದೆ. ಅದರ ಒಂದು ಸ್ಪರ್ಶ ಆದರೆ ಆ ಅಂತರ್ಮುಖದ ಆ ಒಂದು ಪ್ರಪಂಚ ಇದೆ. ಬಹಿರ್ಮುಖದ ಹೇಗೆ ಪ್ರಪಂಚ ಇದೆಯೋ ಹಾಗೆಯೇ ಅಂತರ್ಮುಖದ ಪ್ರಪಂಚ ಇದೆ. ಆ ಅಂತರ್ಮುಖದ ಪ್ರಪಂಚದ ಕಡೆಗೆ ಒಂದು ಅನರ್ಘ್ಯವಾದ ಕುತೂಹಲ, ಆಸಕ್ತಿ. ಎಷ್ಟಂತ ನಾನು ಹೊರಗಿದ್ದೇ ಪ್ರಪಂಚ, ಅವರು ಇವರು ಹೀಗೆ ಹಾಗೆ ಬಾಲ್ಯದಿಂದ ನೋಡ್ತಾ ಇದ್ದೇನೆ. ಅದನ್ನು ನೋಡಿದ್ದೆ ನೋಡೋದು. ಅದು ನಮಗೆ ಬೋರ್ ಆಗೋದಿಲ್ವಾ? ನೋಡಿ, ಬೋರ್ ಎಂಬುದು ಎಲ್ಲವೂ ಆಗ್ತದೆ. ಪಾಠ ಅಂದರೆ ಬೋರು, ಅದಂದರೆ ಬೋರು, ಏನಿಲ್ಲ ಬೋರ್. ಈ ಪ್ರಪಂಚದಿಂದ ನಮಗೆ ಬೋರ್ಡಮ್ ಆಗೋದಿಲ್ವಾ? ಅದೇ ದಿವ್ಯ ಜ್ಞಾನಚಕ್ಷುಗಳು, ಚಕ್ಷುಗಳು ಜಾಗೃತವಾದಾಗ, ವಿವೇಕ ಬುದ್ಧಿ ಜಾಗೃತವಾದಾಗ, ಆಗ ಅಯ್ಯಯ್ಯೋ ಈ ಪ್ರಪಂಚ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಪ್ರಪಂಚ, ನಾಮರೂಪದಿಂದ ಕೂಡಿದ ಪ್ರಪಂಚ, ಬೆಳಗ್ಗೆ ಸಾಯಂಕಾಲ ಇರೋ ಪ್ರಪಂಚ, 70, 80, 90 ವರ್ಷದ ಪ್ರಪಂಚ, ವ್ಯಕ್ತಿ ಮತ್ತು ಮನುಷ್ಯ ಮತ್ತು ಮ್ಯಾಟರ್ ಆ್ಯಂಡ್ ಮೆನ್ ಆರ್ ವಿಮೆನ್, ಅದರಿಂದ ಕೂಡಿದ ಪ್ರಪಂಚ, ಇದೆಲ್ಲ ಬಾಹಿರ್ಮುಖ ಪ್ರಪಂಚ. ಅಂತರ್ಮುಖ ಮನಸ್ಸಿನ ಆಚೆ ಏನಿದೆ? ನಾನು ಎಂಬುದು ಯಾರು? ನಾನು ಎಲ್ಲಿಂದ ಉಗಮ ಆಗ್ತದೆ? ನನ್ನ ವ್ಯಕ್ತಿತ್ವದ ಕೇಂದ್ರ ಏನು? ಆದ್ದರಿಂದ ಉಪನಿಷತ್ ಹೇಳ್ತದೆ, ನಾವು ನಮ್ಮ ಆಂತರ್ಯ ಹೇಗಿರ್ತದೆ, ಅಂತರ್ಮುಖ ಧ್ಯಾನ ಹೇಗೆ ಮಾಡಬೇಕು ಅಂತ. ಆ ಅಂತರ್ಮುಖ ಪ್ರಪಂಚವನ್ನು ಅನುಭವಿಸಿದವರು, ಅಂತರ್ಮುಖದ ಈ ಒಂದು ದೈವಿ ಪ್ರಪಂಚದಲ್ಲಿ ಪಯಣ, ಧ್ಯಾನದ ಮೂಲಕ ಆ ಪ್ರಯಾಣ ಮಾಡಿ ಅಂತರ್ಮುಖದ ಆ ಸೂಕ್ಷ್ಮವಾಗಿರ್ತಕ್ಕಂಥ ದೈವಿ ಪ್ರಪಂಚವನ್ನು ನೋಡಿದವರು, ಅನುಭವಿಸಿದವರು ಹೇಳ್ತಾರೆ, ಧರಂ ವಿಪಾಪ್ಮಂ ಪರಮೇಶ್ಮ ಭೂತಂ. ನಮ್ಮ ಒಳಗೆ ದಹರ ಅಂದರೆ ಸೂಕ್ಷ್ಮ, ವಿಪಾಪ್ಮ ಅಂದರೆ ಪವಿತ್ರ, ಪಾಪರಹಿತ, ಪರಮೇಶ್ಮ ಭೂತ ದೈವತ್ವದಿಂದ ತುಂಬಿದಂತಹ. ದೈವತ್ವನಲ್ಲಿ ಶಾಂತಿ, ಅಲ್ಲಿ ಆನಂದ, ಅಲ್ಲಿ ಸಂತೃಪ್ತಿ, ಅಲ್ಲಿ ಎಲ್ಲವೂ. ಪರಮೇಶ್ಮ ಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಂಸ್ಥಂ. ಅಂತಹ ಒಂದು ಭಗವತ್ ಶಕ್ತಿ ಚೈತನ್ಯ ನಮ್ಮ ಪುರದ ದೇಹ ಎಂಬ ಮನಸ್ಸು ಎಂಬ ಈ ಅಸ್ತಿತ್ವ ಇದೆ, ವ್ಯಕ್ತಿತ್ವ. ಈ ವ್ಯಕ್ತಿತ್ವದ ಹಿನ್ನೆಲೆಯ ಕೇಂದ್ರದಲ್ಲಿದ್ದಾನೆ. ಪುರ ಮಧ್ಯ ಸಂಸ್ಥಂ. ಆಲ್ವೇಸ್ ಅಬೈಡ್ಸ್ ದರ್ ಇನ್ ದ ಸೆಂಟ್ರಲ್ ಬೀಯಿಂಗ್ ಆಫ್ ಎವರಿ ಪರ್ಸನಾಲಿಟಿ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಮಾದಿಶ್ಚ ಮಧ್ಯಶ್ಚ ಬುಧಾನಾಂ ಅಂತ ಏವಚ ಅಂತ ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ನಾನು ಎಲ್ಲ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ನಾನು ಎಲ್ಲ ಜೀವರಾಶಿಗಳ ಆಂತರ್ಯದ ಕೇಂದ್ರ ಬಿಂದುವಾಗಿದ್ದೇನೆ. ಅದು ಅತಿ ಸೂಕ್ಷ್ಮತರ. ಸೊ ಪರಮೇಶ್ಮಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಂಸ್ಥಂ. ಅದು ಯಾವಾಗಲೂ ಇದೆ ನಮ್ಮ ಈ ಗೌಣವಾಗಿರ್ತಕ್ಕಂತಹ ಇಂದ್ರಿಯ ಗೋಚರ ಪ್ರಪಂಚದ ಹಿನ್ನೆಲೆಯಲ್ಲಿ ಸದಾ ಆ ದಿವ್ಯತೆ ಇದೆ ಅಂತ. ತತ್ರಾಪಿ, ಅದು ಒಳಗೆ ಹೋದಾಗ ತತ್ರಾಪಿ ಗಗನಂ ವಿಶೋಕಂ, ಅಲ್ಲಿ ಒಂದು ಶೋಕರಹಿತ ಆನಂದ ತುಂಬಿದ ಒಂದು ಗಗನ ಇದೆ ಅಂತೆ.
ಅದು ಬಾಹ್ಯ ಗಗನ ಅಲ್ಲ, ಆಂತರಿಕ ಗಗನ, ಚೈತನ್ಯ ಕಾನ್ಷಿಯಸ್ನೆಸ್ನ ಗಗನ. ತತ್ರಾಪಿ ಗಗನಂ ವಿಶೋಕಂ ತಸ್ಮಿನ್, ಅದರ ಒಳಗೆ ತತ್ ಉಪಾಸಿತವ್ಯಂ, ಅದರ ಒಳಗೆ ಆ ಭಗವತ್ ತತ್ವವನ್ನು ಧ್ಯಾನ ಮಾಡಬೇಕು. ಎಷ್ಟು ಅಂತರ್ಮುಖ ಹೋಗ್ಬೇಕು ನೋಡಿ ನಾವು. ಆದ್ದರಿಂದ ಬಹಿರ್ಮುಖದಲ್ಲಿ ಜೀವನದಲ್ಲಿ ನಾವು ನೋಡಿ ಕೇಳಿ ಅದರಿಂದ ಬೋರ್ ಆಗಬೇಕು. ಈಗ ನಿಮ್ಗೆ ಎಲ್ಲೋ ದಿವಸ ಬದನೆಕಾಯಿದೇ ಪಲ್ಯ ಮಾಡೋದು ನೀವು ಬೋರ್ ಆಗೋದು. ಯಾವಾಗ ನೋಡಿದ್ರಿ ಬದನೆಕಾಯಿ ಅಂತ ಹೇಳೋದಿಲ್ಲ ನಿಮ್ಮ ತಾಯಿಯವ್ರಿಗೆ. ಹಾಗೆಯೇ ನೀವು ಮನಸ್ಸಿಗೆ ಹೇಳಬೇಕು, ಯಾವಾಗ ನೋಡಿದ್ರೆ ಅವರು ಇವ್ರು ನೋಡಿದ್ದು ನಾನು ಚಿಕ್ಕದಿಂದ ಇದೇ ಪ್ರಪಂಚದಲ್ಲಿ ಕ್ಯಾಲಿಯೋಡಿಯೋಸ್ಕೋಪಿಕ್, ಅದು ಇವತ್ತು ಚೇಂಜ್ ಆಗ್ತದೆ. ಅಷ್ಟು ಸ್ಕ್ವೇರ್ ಇದ್ದದ್ದು ರೆಕ್ಟ್ಯಾಂಗಲ್ ಇದ್ದದ್ದು ರೌಂಡ್ ಇದ್ದದ್ದು ಹೆಕ್ಸಾಗೋನಲ್ ಆಗಿಬಿಟ್ಟು ಬೇರೆ ಬೇರೆ ಥರದ ಆಕೃತಿಗಳು. ವಿ ಕ್ಯಾನ್ ಜನರಲೈಸ್ ದ ಎಕ್ಸ್ಟರ್ನಲ್ ವರ್ಲ್ಡ್. ಅದನ್ನೇ ನೋಡಿ ಅದರಿಂದ ನೀವು ಬೋರಾಗಿ ವಿರಕ್ತರಾಗಿ ಅಂತರ್ಮುಖದ ಆಸಕ್ತಿಯಿಂದ ಕುತೂಹಲತೆಯಿಂದ ಇನ್ವೆಸ್ಟಿಗೇಟಿವ್ ಮೈಂಡ್, ನಾವು ನಮ್ಮ ಆಂತರ್ಯವನ್ನು ಒಂದ್ಸರಿ ನೋಡಬೇಕು. ನಾವು ನಿದ್ದೆ ಬಂದಾಗ ಏನಾಗ್ತದೆ, ಎಲ್ಲಿ ಹೋಗ್ತೇವೆ, ಎಚ್ಚರಕ್ಕೆ ಹೇಗೆ ಬರ್ತದೆ, ಹುಟ್ಟಿನಕ್ಕಿಂತ ಎಲ್ಲಿದ್ದೆವು, ಮನಸ್ಸು ಹೇಗೆ ಬಂತು, ಸಾವಿನ ನಂತರ ಏನಾಗ್ತದೆ, ಈ ಹುಟ್ಟಿನ ಮೊದಲು ಈಗ ಇರುವಂತಹದ ಅಹಂನ ಆಚೆ ಮುಂದೆ ಸಾವಿನ ನಂತರ ಪೋಣಿಸುವ ಸೂತ್ರ ಯಾವುದು ಇದೆಯಾ? ಈ ಮನುಷ್ಯ ಬುದ್ಧಿಯಿಂದ ಈ ಮನಸ್ಸನ್ನು ದಾಟಿ ಆಚೆ ಅದನ್ನು ಕಂಡುಹುಡುಕ್ಲಿಕ್ಕೆ ಸಾಧ್ಯೆಯಾ ಎಂಬ ಪ್ರಶ್ನೆ ನೀವು ಹಾಕಿ ಪ್ರಯತ್ನ ಮಾಡಿದಾಗ ಆಗ ಮನಸ್ಸು ಅಂತರ್ಮುಖವಾಗ್ತದೆ. ಅದನ್ನು ಅಭ್ಯಾಸದಿಂದ ಮತ್ತು ಅಂದರೆ ಪ್ರಾಕ್ಟೀಸಿಂದ ಮತ್ತು ವೈರಾಗ್ಯದಿಂದ ಅದನ್ನು ಮನಸ್ಸನ್ನು ಅಂತರ್ಮುಖಗೊಳಿಸಬಹುದು. ಇದು ಸಾಧುಗಳಿಗೆ, ಹಿಮಾಲಯದವ್ರಿಗೆ ಮಾತ್ರ ಅಲ್ಲ, ಸಂಸಾರದ ಮಧ್ಯದಲ್ಲಿ ಇದ್ದವರು ಕೂಡ ಹೇಗೆ ನೀವು ಪ್ರತಿ ದಿವಸ ಪ್ರಪಂಚ ಮರೆತು ನಿದ್ದೆಗೆ ಹೋಗ್ತೇವೋ ಹಾಗೆಯೇ ಪ್ರತಿ ದಿವಸ ಧ್ಯಾನದ ಸಮಯದಲ್ಲಿ ಅರಿವಿನಿಂದ ಬಾಹ್ಯ ಪ್ರಪಂಚವನ್ನು ತಾತ್ಕಾಲಿಕವಾಗಿ ತ್ಯಜಿಸಿ ಮನಸ್ಸನ್ನು ನಿರೋಧೀಕರಿಸಿ ಮನಸ್ಸನ್ನು ಅಂತರ್ಮುಖಗೊಳಿಸೋ ಒಂದು ಕಲೆ ಎಂಬುದಿದೆ. ಪ್ರತ್ಯಕ್ ಪ್ರವಣತಾ ಅಂತ ಹೇಳ್ತಾರೆ. ಅದನ್ನು ನಾವು ಪ್ರಾಕ್ಟೀಸ್ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕು. ಅದು ಕಷ್ಟವಾದರೂ ಸಾಧ್ಯ. ಅದು ಸೂಕ್ಷ್ಮವಾಗಿದ್ದರೂ ನಾವು ಸೂಕ್ಷ್ಮತೆ ಕಡೆಗೆ ಮನಸ್ಸನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ. ಅದು ನಮಗೆ ಸಾಮಾನ್ಯವಾಗಿ ಗೋಚರ ಅಥವಾ ಅಗೋಚರವಾಗಿದ್ದರೂ ಅದನ್ನು ಗೋಚರಿಸಲು ಸಾಧ್ಯ ಎಂಬುದು ಸಂತರು, ಶಾಸ್ತ್ರ, ಅನುಭವಿಗಳು ಹೇಳಿದ್ದಾರೆ. ಅದರ ಪ್ರಕಾರ ಮಾಡಿದರೆ ಅವರ್ ಲೈಫ್ ಬಿಕಮ್ ಆನ್ ಇನ್ವರ್ಡೈಸ್ಡ್ ಸ್ಯಾಂಕ್ಚುರಿ ಆಫ್ ಜಾಯ್ ಆ್ಯಂಡ್ ಬ್ಲಿಸ್ ಆ್ಯಂಡ್ ಎ ನ್ಯೂ ವರ್ಲ್ಡ್ ವಿಲ್ ಓಪನ್. ಇಷ್ಟು ಹೇಳಿ ಇವತ್ತಿನ ಮಾತು ಇಲ್ಲೇ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.